ಸರ್ ಅದು ನನ್ಗೆ ಡೌಟ್ ಅಂದ್ರೆ ಅದು ಇನ್ ಅಂಡ್ ಹ್ಯಾಂಡ್ ಐಡೆಂಟಿಫೈ ಮಾಡಕ್ಕೆ ಸ್ವಲ್ಪ ಡೌಟ್ ಆಗುತ್ತೆ ಸರ್. ಒಂದ್ ಯಾವ್ದ್ ಇದೆ ಯಾವ್ದು ಜಾಸ್ತಿ ಇದೆ ಅಂತ ಹೇಳಿ. ಅದೇ ಯಾವ್ದಾದ್ರು ಫಂಕ್ಷನ್ ಲೋ ಇದ್ರೆ ಯಾಂಗ್ ಕಡಿಮೆ ಇದೆ ಅಂತ. ಓಕೆ ಓಕೆ, ಸರ್. ಫ್ಲೂಯಿಡ್ಸ್ ಈಗ ಕಡಿಮೆ ಇದ್ರೆ ಹಾ ಫ್ಲೂಯಿಡ್ಸ್ ಕಡಿಮೆ ಇತ್ತಂದ್ರೆ ಇನ್ ಕಮ್ಮಿ ಇದೆ ಅಂತ. ವೇಟ್ ಕಡಿಮೆ ಆಗೋದು, ಓಕೆ ಫ್ಲೂಯಿಡ್ ಸರ್. ಕಡಿಮೆ ಆಗೋದು ಇಸ್ ಇನ್ ಸರಿ ಡಿಫಿಷಿಯನ್ಸಿ. ಸರ್, ಥೈಸ್ ಜಾಯಿಂಟ್ಸ್ ಅಲ್ಲಿ ಇಚ್ಚಿಂಗ್ ಎಲ್ಲ ಇರುತ್ತಲ್ಲ ಸರ್. ನನ್ನ ಫ್ರೆಂಡ್ ಒಬ್ರಿಗೆ ಅವ್ರು ಕಾಲ್ ಮಾಡಿದ್ರು, ಅದಕ್ಕೆ ಏನ್ ಮಾಡ್ಬೇಕು? ತುಂಬಾ ನೈಟ್ ಅಲ್ಲಿ ಇಚ್ಚಿಂಗ್ ಜಾಸ್ತಿ ಇರತ್ತಂತೆ, ಇಚ್ಚಿಂಗ್ ಇರುತ್ತೆ. ಅದು ಥೈ ಸ್ಕಿನ್ ಜಾಯಿಂಟ್ ಕಲರ್ ಚೇಂಜ್ ಆಗುತ್ತೆ. ಎರಡು ಥೈ ಮಧ್ಯೆ ನಿಮ್ಗೆ ಅದು ಡ್ಯಾಮ್ನೆಸ್ ಆ ಒದ್ದೆಯಿಂದ ಆಗಿರುತ್ತದೆ ಇಚ್ಚಿಂಗ್. ಇಟ್ಸ್ ಇನ್ಫೆಕ್ಷನ್. ಓಕೆ, ಇಲ್ಲಿ ಥೈ ಜಾಯಿಂಟ್ ಗೆ ಬ್ಲಾಕ್ ಹಾಕಿ. ಹಾ ಸರ್, ಅದ್ ಹೇಳಿದೀನಿ ಅವ್ರಿಗೆ ಬ್ಲಾಕ್ ಹಾಕ್ಲಿಕ್ಕೆ, ಮತ್ತೆ ಝೀರೋ ಹಾಕ್ಲಿಕ್ಕೂ ಹೇಳಿದ್ದೆ ಸರ್ ನಾನು. 0 ಮತ್ತೆ ಬ್ಲಾಕ್ ಹಾಕಿ. ಮತ್ತೆ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ, ದಿಸ್ ಲಿವರ್ ಕೋಲ್ಡ್ನೆಸ್ ಇಲ್ಲಿ. ಓಕೆ, ಇಲ್ಲಿ ಒಂದು ಆರೆಂಜ್ ಡಾಟ್ ಹಾಕಿ. ಓಕೆ ಸರ್. ಓಕೆ, ಎವ್ರಿ 2 days ಒನ್ಸ್ ಆರೆಂಜ್ ಡಾಟ್ ಹಾಕ್ತಾ ಬನ್ನಿ. 3 to 4 weeks ಅಲ್ಲಿ ಕ್ಲಿಯರ್ ಆಗುತ್ತೆ. ಓಕೆ ಸರ್, ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅಲ್ಲಿ ಯಾವ ಮೆರಿಡಿಯನ್ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಮ್ಮ. ಥೈ ಜಾಯಿಂಟ್ ಹತ್ರ ಬರೋ ಮೆರಿಡಿಯನ್ ಬಂದ್ಬಿಟ್ಟು ಸ್ಪ್ಲೀನ್. ಇದು SP9 ಪಾಯಿಂಟ್. ಇದಕ್ಕೊಂದು ಆರೆಂಜ್ ಡಾಟ್ ಹಾಕಿದಾಗ ನಿಮ್ಗೆ ಆ ಸ್ಪ್ಲೀನ್ ಡ್ಯಾಮ್ನೆಸ್ ಕಡಿಮೆ ಆಗುತ್ತೆ. ಒಂದು 3 to 4 weeks ಅವ್ರಿಗೆ ಸಿಹಿ ಆಗಿರೋದು ಏನು ತಿನ್ಬೇಡಿ ಅಂತ ಹೇಳಿ. ಥ್ಯಾಂಕ್ ಯು. ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಮೆಡಿಸಿನ್ ಫ್ರೀ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್.